ಬಾ ಕಿವಿ ಹಿಡ್ಕೋಬೇಡ. ಹಿಂದಕ್ಕಾಗ ಹೋಗು 9. ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ನೀವಿಲ್ಲಿ ನೋಡ್ತಾ ಇರುವಂತಹ ಈ ನಾಟಿ ಓತಮರಿಗಳ ಬ್ಯಾಚ್ ತಂದು 2.5 ತಿಂಗಳಾಯಿತು. ನಾನು ಇವುಗಳನ್ನ ಆಗಾಗ ತೂಕ ಹಾಕ್ತಾ ಇರ್ತೀನಿ. ಸೈಜ್ ವೇರಿಯೇಷನ್ನಲ್ಲಿ ಒಂದು 4 ವೇರಿಯೇಷನ್ನ ಪ್ರಾಣಿಗಳನ್ನ ಗುರುತಿಸಿ ಅವ್ಗಳನ್ನ ಬರೆದಿಟ್ಕೊಂಡು ಅವ್ಗಳನ್ನ ತಿಂಗಳು ತೂಕ ಹಾಕ್ತಾ ಇದ್ದೀನಿ, ಎಷ್ಟು ಲೈವ್ ವೆಯ್ಟ್ ಪಡ್ಕೊಳ್ತಿದ್ದಾವೆ ಒಂದು ತಿಂಗಳಿಗೆ ಅಂತಂದು. ಆ ಪ್ರಕಾರ ಇದರಲ್ಲಿ ಕೆಲವು 4 ಏನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನೋ ಅವ್ಗಳನ್ನ ತೂಕ ಹಾಕಿದಾಗ ಕೆಲವು 3 kg, ಕೆಲವು 2 kg, ಕೆಲವು 1 kg ತೂಕ ಪಡ್ಕೊಂಡಿದ್ದಾವೆ. ಇನ್ನೂ 1, 2, 3 ಇದ್ದಾವೆ. ಇವು ಅಂತೂ ತೂಕ ಪಡ್ಕೊಳ್ಳೇ ಇಲ್ಲ. ನೀವಿಲ್ಲಿ ಲೈವ್ ಆಗಿ ಇದರಲ್ಲಿ ತೋರಿಸ್ತೀನಿ ನೋಡಿ, ವಿಡಿಯೋದಲ್ಲಿ ತೂಕ ಪಡ್ಕೊಂಡೇ ಇಲ್ಲ. ನಾನು ಇವುಗಳನ್ನೆಲ್ಲ ಈ 2-3 ಏನಿದ್ದಾವೆ ಇವುಗಳನ್ನ ಮತ್ತು ಈ 1 kg ತೂಕ ಪಡ್ಕೊಂಡಿರೋ ಅಂಥವ್ಗಳನ್ನ ಆ ಥರನೆಲ್ಲಟ್ಲನ್ನ ಗುರುತಿಸಿಬಿಟ್ಟು ಅವ್ಗಳನ್ನ ತಗೊಂಡೋಗ್ಬಿಟ್ಟು ಸಂತೆಯಲ್ಲಿ ಮಾರಾಕ್ತೀನಿ, ಒಂದು 10-15. ಇನ್ನು ಇರೋವಂತಹ 25-30 ಏನಿದ್ದಾವೆ ಅವ್ಗಳನ್ನ 1 ವರ್ಷದ ತನಕ ಇಟ್ಕೊಂಡು ಮೇಯಿಸಬೇಕು ಅನ್ನೋದು ನನ್ನ ಪ್ಲಾನ್. ಮುಂದೆ ಬೇಕಾದರೆ ಇವು ಹೆಚ್ಚು ತಿಂತವೆ, ಸ್ವಲ್ಪ ಹೆಚ್ಚು ತೂಕ ಬರ್ತವೆ. ಆದರೆ ನನಗೆ ಬಂದು 2 kg ಸರಾಸರಿ ಬಂದರೂ ಕೂಡ ಸಾಕು. ನಿಮಗೆ ಇದನ್ನು ಕೇಳಿ ಆಶ್ಚರ್ಯ ಆಗ್ಬೋದು. ಯಾಕೆಂತಂದರೆ ವಿಡಿಯೋಗಳಲ್ಲಿ ಈ ಟಗರು ಮರಿಗಳು, ಓತ್ ಮರಿಗಳು ಆಗಲಿ ತಿಂಗಳಿಗೆ 6 kg, 7 kg, 8 kg, ಕೆಲವರಂತೂ 10 kg ಬರುತ್ತೆ ಅಂತಂದೆಲ್ಲ ಹೇಳ್ತಾರೆ. ಇದೆಲ್ಲ ಸುಳ್ಳು, ಪೊಳ್ಳು, ಡೂಪು. ಖಂಡಿತ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಎಂಥ ಮೇವಾಕಿ ಎಂಥ ತಿಂಡಿ ಕೊಟ್ಟರು ಕೂಡ. ಒಂದು ವೇಳೆ ಒಂದು 5-10% ಬಂದರೆ ಬರ್ಬೋದು. ಉದಾಹರಣೆಗೆ ನೀವೊಂದು 100 ಟಗರು ಮರಿಗಳನ್ನ ತಂದಿರ್ತೀರ ಅಥವಾ ಓದ್ ಮರಿಗಳನ್ನ ತಂದಿರ್ತೀರ ಅಂದ್ಕೊಳ್ಳಿ. ಅದರಲ್ಲಿ ಒಂದು 5-10 ತಿಂಗಳೂ ಒಂದು 5-6 kg ತೂಕ ಪಡ್ಕೋಬಹುದು. ಯಾಕೆಂದರೆ ಔಟ್ಲ ದೇಹ ಪ್ರಕೃತಿ ಆ ಥರ ಇರುತ್ತೆ. ಎಲ್ಲಕ್ಕೂ ಈ ಥರನೇ ಇರಲ್ಲ. ನೀವು ಏನೇ ಮೇವು ಕೊಟ್ಟಾಗಲೂ ಕೂಡ ಸುಮ್ಮನೆ ಹೇಳ್ಬಿಡ್ತಾರೆ. ಬ್ಯಾಚ್ಗೆಲ್ಲ ಅನ್ವಯಿಸಿ ಇಷ್ಟು kg ಪಡ್ಕೊಳ್ತಿದ್ದಾವೆ ಅಂತಂದು ಹೊಸದಾಗಿ ಸಾಕುವಂಥವ್ರಿಗೆ ತಪ್ಪು ದಾರಿ ಹಿಡಿಸ್ದಂಗೆ ಆಗುತ್ತೆ ಇದು. ಯಾಕೆ ಗೊತ್ತಾ, ಅವರು ತೂಕ ಮಾಡ್ತಿರ್ತಾರೆ. ಹೊಸದಾಗಿ ಸಾಕಾಣಿಕೆ ಮಾಡೋರಿಗೆ ಇನ್ನೂ ಕುತೂಹಲ ಇರುತ್ತೆ. ಅವರು ಸಾಕಿಬಿಟ್ಟು ತೂಕ ಹಾಕ್ತಿರ್ತಾರೆ. ಅಯ್ಯೋ ನಂದೇನು 1 kg 2 kg ಬಂತಲ್ವ, ಹಿಂಗೆ ಹೇಳ್ತಾರೆ. ಹಾಗಾದರೆ ನನ್ನ ಸಾಕಾಣಿಕೆಯಲ್ಲೇ ತಪ್ಪಿದೆಯಾ? ಈ ಥರ ಗೊಂದಲಕ್ಕೆ ಮತ್ತು ಮಾನಸಿಕ ಕ್ಲೇಶಕ್ಕೆ ಬೀಳೋ ಥರ ಆಗುತ್ತೆ. ಅದರಲ್ಲಿದ್ದ ಯಾವತ್ತೂ ಈ ಸುಮ್ಮನೆ ಹೇಳೋದ್ರಿಂದ ಏನು ಬರುತ್ತೆ? ವಾಸ್ತವ ಹೇಳಬೇಕು. ಯಾವತ್ತಿಗೂ ಎಲ್ಲ ಪಡ್ಕೊಬೋದೇ ಇಲ್ಲ. ಒಂದು ವೇಳೆ ಸೆಲೆಕ್ಟೆಡ್ ಆಗಿ ಒಂದು 5-10 ತಂದು ಈ ಥರ ಒಂದು 5-6 kg ತೂಕ ಪಡೋ ಥರ ಮಾಡ್ಬೋದು ಸೆಲೆಕ್ಟೆಡ್ಡಾಗಿ. ಅದು ರಿಸ್ಕಿ ಜಾಬು. ಆದರೆ ಬ್ಯಾಚ್ಗಳು 50, 100, 200 ತಂದು ಅವೆಲ್ಲ ಕೂಡ 6 kg 10 kg ಪಡೆಯುತ್ತೆ ಅಂತಂದು ಹೇಳ್ತಾರೆ ನೋಡಿ. ಅದೆಲ್ಲ ಶುದ್ಧ ಸುಳ್ಳು. ನಾನು ಆಗಲೇ ಹೇಳ್ದಾಗೆ ನಾನು ಒಂದು 25-30 ನಾನು ಸಾಕಾಣಿಕೆ ಮಾಡ್ತೀನಿ. ಅವು ಅವು ಹೆಚ್ಚು ತಿಂದು ಸ್ವಲ್ಪ ಹೆಚ್ಚು ತೂಕ ಪಡ್ಕೋಬೋದು. ಆಹಾರ ಹೆಚ್ಚಾದಂಗೆಲ್ಲ ಸ್ವಲ್ಪ ತೂಕನೂ ಪಡ್ಕೋಬೋದು. ಆದರೆ ನಾನು ಈಗ ಏನು ಕೊಡ್ತಾಯಿದ್ದೀನಿ ಆ ಆಹಾರದ ಪ್ರಕಾರ ನನಗೆ 2 kg 2 kg ತೂಕ ಪಡ್ಕೊಂಡ್ರು ಕೂಡ ನನಗೆ ಇಲ್ಲಿ ಗಲಾಟೆ ಮಾಡ್ತಾಯಿದ್ದಾವೆ ಸ್ವಲ್ಪ. ತೀಟೆ. ನಾನು ಈ ಟಗರ್ನ ಬಿಟ್ಬಿಟ್ಟು ಓತ್ ಮರಿ ಸಾಕ್ತಾ ಇರೋದ್ರಲ್ಲಿದ್ದ ನನಗೆ ಇನ್ನೊಂದು ಅನುಕೂಲ ಏನು ಅಂತಂದರೆ, ನನ್ನ ಹಟ್ಟಿಯಲ್ಲೇ ಬೆಳೆದಂತಹ ಈ ಜಮನಾಪಾರಿ ಮರಿಗಳಿರ್ತಾವಲ್ಲ ಔಟ್ಲನ್ನು ಕೂಡ ಇವ್ಟ್ಲ ಜೊತೆಯಲ್ಲೇ ಬಿಟ್ಬಿಟ್ಟು ಔಟ್ಲನ್ನ ಸಪರೇಟ್ ಸಾಕಾಣಿಕೆ ಮಾಡುವಂತಹ ಒಂದು ರಿಸ್ಕು ಇಲ್ದಂಗೆ ಆಗಿಬಿಡ್ತು ನೋಡಿ. ಇವ್ಟ್ಲ ಜೊತೆಯಲ್ಲೇ ಆರಾಮಾಗಿ ಸೇರ್ಕೊಂಡು ಬಿಟ್ಟು
ನಾಳೆ ಇವಕ್ಕಿಂತ ಹೆಚ್ಚು ಆದಾಯ ತರುತ್ತೆ. ಇರಲಿ, ಈಗ ವಿಚಾರಕ್ಕೆ ಬರೋದಾದರೆ, ನಾನು ಈ ಓತ ಮರಿಗಳು ಯಾಕೆ ತಂದೆ ಅಂತಂದು ಸ್ವಲ್ಪ ಹೇಳ್ಬೇಕಾಗಿದೆ. ಯಾಕೆ ಅಂತಂದರೆ ಈಗ ಯಾರು ನೋಡಿದ್ರೂ ಕೂಡ ಟಗರು ಮರಿ ಸಾಕ್ತಾಯಿದ್ದಾರೆ. ಅವು ಬೇಗ ತೂಕ ಪಡ್ಕೊಳ್ತವೆ ಅಂತಂದು. ಬೇಗ ಯಾಕೆ ತೂಕ ಪಡ್ಕೊಳ್ತವೆ? ಸುಮ್ಮನೆ ಗಾಳಿ ನೀರು ಕುಡಿದು ತೂಕ ಪಡ್ಕೊಳ್ತಾವೆ ಅಂದರೆ ಇಲ್ಲ, ಹೆಚ್ಚು ತಿಂತವೆ, ಹೆಚ್ಚು ತೂಕ ಪಡ್ಕೊಳ್ತವೆ. ಓತ ಮರಿಗಳು ಕಡಿಮೆ ತಿಂತವೆ, ಔಟ್ಲಷ್ಟು ತಿನ್ನೋಲ್ಲ. ಅವು ಮಡ್ರಿಗೆ ಹಾಕ್ಕೊಂಡು ತಿಂದಿದ್ದೆ ಹಾಕಿದ್ದಲ್ಲ. ಇವು ಅಷ್ಟೊಂದು ತಿನ್ನೋದಿಲ್ಲ, ಹಂಗಾಗ್ಬಿಟ್ಟು ತೂಕ ಕಡಿಮೆ. ಈ ಗುಟ್ಟು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅಂದರೆ 2 ಟಗರು ಮರಿ ತಿನ್ನೋದ್ರನ್ನ ಇವು 3 ತಿಂತವೆ, 3 ಅಥವಾ 4 ತಿಂತವೆ. ಅದೇ ಲೆಕ್ಕದಲ್ಲೇ ತೂಕನೂ ಪಡ್ಕೊಳ್ತವೆ. ಹಾಗಾದರೆ ನೀವು ಹೇಳೋ ಹಂಗೆ 2 kg 3 kg ತೂಕ ಪಡ್ಕೊಂಡ್ರೆ ಗಿಟ್ಟುತ್ತಾ ಅಂತಂದು ನೀವು ಕೇಳಬಹುದು. ಖಂಡಿತ ನನಗೆ ಅಷ್ಟು ಬಂದರೂ ಸಾಕು. ಸರಾಸರಿ 2 kg ಬಂದರೂ ಈಗ ಕೊಡ್ತಾ ಇರೋಂಥ ಫುಡ್ಗೆ ನನಗೆ ಗಿಟ್ಟುತ್ತೆ. ಹೇಗೆ ಏನು ಅಂತಂದೆಲ್ಲ ನಿಮಗೆ ವಿವರಿಸ್ತೀನಿ. ಅದನ್ನು ಕೇಳಿದ್ರೆ ನಿಮ್ಮ ತಲೆ ಗಿರ್ರ ಅನ್ನಬಹುದು. ಹಿಂದಿನ ಬ್ಯಾಚು ಟಗರು ಮರಿ ತಂದಿದ್ನಲ್ಲ, ಈ ಬ್ಯಾಚು ಟಗರು ಮರಿನೇ ತಗೊಬಂತ ನಮ್ಮ ಹುಡುಗರೆಲ್ಲ ಹೇಳಿದ್ರು. ಆದರೆ ನಾನು ಈ ಓತ ಮರಿಗಳನ್ನು ತಗೊಬಂದೆ. ನಾನು ಹಾಗೆ ಸ್ವಲ್ಪ ಎಲ್ಲರೂ ಒಂದು ಕಡೆ ನುಗ್ಗುತ್ತಾ ಇರೋವಾಗ ನಾನು ಆ ಕಡೆ ನುಗ್ಗಲ್ಲ. ನುಗ್ಗಿ ಬಿದ್ದು ಏನಾದರೂ ಮಾಡ್ಕೊಳ್ತೀವಿ ಅಂತಂದು ಇನ್ನೊಂದು ದಾರಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಈಗ ಯಾರಾದ್ರೂ ನೋಡಿ ಟಗರು ಮರಿ ಅಂತ ಮೇಯಿಸ್ತಾ ಇದ್ದಾರೆ. ಅದಕ್ಕೆ ನಾನು ಈ ಓತ ಮರಿಗಳು ಸೆಲೆಕ್ಟ್ ಮಾಡ್ಕೊಂಡಿದ್ದು. ನಾನು ಹೇಳ್ದಾಗೆ ನನ್ನದೇ ಬೇರೆ ದಾರಿ ಯಾವಾಗಲೂ ಈ ಥರ ಇರುತ್ತೆ. ಜೊತೆಗೆ ನಾನು ಸಲಹೆ ಕೊಡೋದು ಕೂಡ ಈ ಥರನೇ, ಎಲ್ಲರೂ ನುಗ್ಗೋ ಕಡೆ ನುಗ್ಗಬೇಡಿ ಅಂತಂದು. ಈಗ ಎಲ್ಲರೂ ಮೆಕ್ಕೆಜೋಳ ಹಾಕೋವಾಗ ನೀವು ನೆಲಗಡಲೆ ಹಾಕಿ ಅಂತೀನಿ, ಎಲ್ಲರೂ ನೆಲಗಡಲೆ ಹಾಕೋವಾಗ ನೀವು ಮೆಕ್ಕೆಜೋಳ ಹಾಕಿ ಅಂತೀನಿ, ಅಡಿಕೆ ಹಾಕೋವಾಗ ತೆಂಗು ಅಂತೀನಿ, ಟೊಮೊಟೊ ರೇಟ್ ಬಿದ್ದೋದಾಗ ಖಚಿತವಾಗಿ ನೀವು ಆಗ ಹಾಕಿ ಅಂತೀನಿ, ಟೊಮೊಟೊ ರೇಟ್ ಇದ್ದಾಗ ನೀವು ಹಾಕಬೇಡಿ ಅಂತೀನಿ. ಆ ಥರ. ಏಕೆ ಅಂತಂದರೆ ಕ್ರೇಜ್ನಲ್ಲಿ ಯಾವತ್ತೂ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಂತಂದು ಟಗರು ಮರಿ ಸಾಕ್ತಾ ಇರೋರಿಗೆಲ್ಲ ಲಾಸ್ ಅಂತಂದಲ್ಲ. ಈ ಸಾಕೋ ಪರಿ ನೋಡ್ತಾ ಇದ್ದರೆ ಬೇಡ, ಸ್ವಲ್ಪ ಟಗರು ಮರಿ ಬದಲು ಓತ್ ಮರಿ ಹಾಕೋಣ ಅಂತಂದು ಓತ್ ಮರಿ ಹಾಕಿದ್ದೀನಿ. ಆದರೆ ಈ ಓತ್ ಮರಿ ನೀವೆಲ್ಲ ಊಹಿಸ್ಕೊಂಡಂಗೆ ಹೆಚ್ಚು ತೂಕ ಬರೋದಿಲ್ಲ. ಕರೆಕ್ಟು, ನನಗೆ ಕೂಡ ಅಷ್ಟೇ ಬರೀ 3 kg ಒಳಗೆ ಬಂದಿದೆ. ಆದರೂ ಕೂಡ ನಾನು ಲಾಭ ಅಂತ ಇದ್ದೀನಿ. ಹೇಗೆ ಲಾಭ ಅನ್ನೋದನ್ನ ಹೇಳ್ತೀನಿ. ಹಿಂದಿನ ಬ್ಯಾಚಿನಲ್ಲಿ ನಾನು ಟಗರು ಮರಿಗಳು ತಂದಿದ್ನಲ್ಲ, ಆಗ ನಾನು ಏನು ಆಹಾರ ಕೊಡ್ತಾ ಇದ್ದೆ ಅಂತಂದು ಕೂಡ ಹೇಳಿದ್ದೀನಲ್ಲಿ. ನೀವು ಬೇಕಾದರೆ ಇಲ್ಲಿ ನೋಡಿ, ಹಿಂದಿನ ವಿಡಿಯೋನ ತೋರಿಸ್ತೀನಿ. ಒಂದು ಪ್ರಾಣಿಗೆ ಬಂದು 1 kg ಒಣಮೇವು ಕೊಟ್ಟಂಗಾಯಿತು. ನಾನು ಒಣಮೇವು ಅಲ್ಲದೆ ಬೇರೆ ಏನೂ ಕೊಡೋದೇ ಇಲ್ಲ, ಹಸಿ ಮೇವು ಕೊಡೋದಿಲ್ಲ. ಅಂದರೆ ಒಣಮೇವು ಒಂದು ಸತಿ 1 kg, ಇನ್ನು 700 ಗ್ರಾಮ್ ಬಂದು ಧಾನ್ಯ ಕೊಡ್ತೀನಿ. 700 ಗ್ರಾಮ್ಗೆ ಇಷ್ಟು ಹೆಚ್ಚು ಕಮ್ಮಿ ಅಷ್ಟೇ, ಒಂದು 12 ರೂಪಾಯಿ ಆಗ್ಬೋದು, ಇದೊಂದು 12 ರೂಪಾಯಿ, ಟೋಟ್ಲು 24 ರೂಪಾಯಿ. ಅಂದರೆ 25 ಅಂದ್ಕೊಳ್ಳಿ. ಒಂದು ದಿವಸಕ್ಕೆ 25 ರೂಪಾಯಿ ಖರ್ಚು ಮಾಡ್ತೀನಿ ಅಂದಂಗಾಯಿತು ಒಂದು ಪ್ರಾಣಿಗೆ. ಅಂದರೆ ಈಗ ಒಂದು ಮರಿಗೆ ಬಂದು 700 ಗ್ರಾಮ್ ಕಾಳು ಕೊಡ್ತಾ ಇದ್ದೆ, ಆಮೇಲೆ 1 kg ಕಡಲೆ ಒಟ್ಟು ಕೊಡ್ತಾ ಇದ್ದೆ. ಆದರೆ ಈಗ ನಾನು ಕೊಡ್ತಾ ಇರೋದು ಎಷ್ಟು ಗೊತ್ತಾ? ಈ ಓತ ಮರಿಗಳಿಗೆ 200 ಗ್ರಾಮ್ ಕಾಳು, ಅರ್ಧ ಕೆ ಜಿ ಶೇಂಗಾ ಒಟ್ಟು. 200 ಗ್ರಾಮ್ ಕಾಳಿಗೆ ಎಷ್ಟಾಗುತ್ತೆ ಅಂತಂದರೆ ಕೇವಲ 4 ರೂಪಾಯಿ ಆಗುತ್ತೆ. ಅರ್ಧ kg ಕಡಲೆ ಒಟ್ಟಿಗೆ ನಾನು ಆಗಲೇ ಹಿಂದುಗಡೆ ನೀವು ನನ್ನ ಒಟ್ಟು ತೂಕ ಮಾಡಿ ಅದಕ್ಕೆ ಏನು ಬರುತ್ತೆ, ಏನು ಬಂದರೆ ಏನು ಬೆಲೆ ಬಿದ್ದರೆ ಗಿಟ್ಟುತ್ತೆ, ಈಗೆಲ್ಲ ಒಟ್ಟಿನ ಒಂದು ಟ್ಯಾಕ್ಟರ್ ಲೋಡ್ ತೂಕ ಹಾಕಿ ಮಾಡಿರುವಂಥ ವಿಡಿಯೋ ನೋಡಿರ್ಬೋದು. ನೀವು ಹಂಗೇನೋ ನೋಡಲಿಲ್ಲ ಅಂದರೆ ನನ್ನ ಚಾನಲ್ಗೆ ಹೋಗಿ ನೋಡಿ. ಅಲ್ಲಿ ಒಟ್ಟಿನ ಧಾರಣೆ ಈಗ ಅರ್ಧ kg ತೂಕಕ್ಕೆ ಏನು ಬೀಳುತ್ತೆ ಅಂದರೆ 6 ರೂಪಾಯಿ. ಕಾಳಗೆ 4, ಅದಕ್ಕೆ 6, ಅಲ್ಲಿಗೆ 10 ರೂಪಾಯಿ ಬಿತ್ತು. ದಿನಕ್ಕೆ 10 ರೂಪಾಯಿ ಅಂತಂದರೆ ತಿಂಗಳಿಗೆ ನಾನು ಖರ್ಚು ಮಾಡೋದು 300 ರೂಪಾಯಿ. ನಿಮ್ಗೆ ಅರ್ಥ ಆಗ್ತಿದೆಯಲ್ಲ? 300 ರೂಪಾಯಿ ಖರ್ಚು ಮಾಡ್ತಾಯಿದ್ದೀನಿ. ಲೈವ್ ವೆಯ್ಟು 3 ಬೇಡ,
ನನಗೆ ಸರಾಸರಿ 2 ಕೆ ಜಿ ತೂಕ ಪಡ್ಕೊಂಡ್ರು ಕೂಡ 1 ಕೆ ಜಿ ಲೆಕ್ಕ ಇವತ್ತು 450 500 ಓತ್ ಮರಿಗಳು ಬಂದುಬಿಟ್ಟು 500 ರೂಪಾಯಿ. ನಾನು ಎಷ್ಟು ತಂದಿರೋದು ಅಷ್ಟೇ, ಕೊಟ್ಟಿರೋದು ಕೂಡ 500 ರೂಪಾಯಿ ಹಂಗೆ ಕೊಟ್ಟಿದ್ದೀನಿ. ತೂಕದ ಲೆಕ್ಕ ಏನಲ್ವ, ಸಂತೆಗೆ ತಗೊಂಡೋಗಿ ಕೊಟ್ಟಾಗ ನಾನು ತೂಕ ಮಾಡ್ಕೊಂಡೋಗಿ ಕೊಟ್ಟಿರ್ತೀನಲ್ಲ, ಅಲ್ಲಿ ಕೊಟ್ಟಾಗ ಆ ಧಾರಣೆ ಲೆಕ್ಕಾಚಾರ ಹಾಕಿಬಿಟ್ರೆ 500 ರೂಪಾಯಿ ಮೇಲೆ ಕೂಡ ಬಿದ್ದಿದೆ. ಆ ಥರನೂ ಮಾರಿದ್ದೀನಿ. ಇವಾಗ ಆ ಲೆಕ್ಕ ತಗೊಂಡ್ರೆ 1000 ರೂಪಾಯಿ ಆಯಿತು. 2 ಕೆ ಜಿ ಲೈವ್ ವೆಯ್ಟ್ಗೆ 1000 ರೂಪಾಯಿ ಆಯಿತು. ನಾನು ಖರ್ಚು ಮಾಡಿದ್ದೆಷ್ಟು? 300 ರೂಪಾಯಿ. 1000 ರೂಪಾಯಲ್ಲಿ 300 ರೂಪಾಯಿ ಹೋದರೆ ಇನ್ನು 700 ರೂಪಾಯಿ ಇರುತ್ತಲ್ವ, ಸಾಕಲ್ವ? ಅದಕ್ಕಿಂತ ಬೇಕಾ? ಟಗರು ಮರಿಗಳಲ್ಲಿ ಆವತ್ತಿನ ಲೆಕ್ಕ ಏನಿತ್ತು ಅದನ್ನು ನೀವು ಹಿಂದೆ ನೋಡಿದ್ದೀರಿ. ಮತ್ತು ಅದಕ್ಕೆ ಲೆಕ್ಕ ಹಾಕ್ಕೊಂಡು ಬಿಟ್ಟರೆ ಇದೇ ವಾಸಿ. ಯಾಕೆ ಅಂತಂದರೆ ನಾವು ಬೇಕಾದರೆ 2 ಟಗರು ಮರಿ ಬದಲು 3 ಓತಾ ತರೋಣ. ಸ್ವಲ್ಪ ಇಲ್ಲಿ ಬಂಡವಾಳ ಸ್ವಲ್ಪ ಹೆಚ್ಚಾಗ್ಬೋದು. ಈ ಪ್ರಾಣಿಗಳು ಹೆಚ್ಚಾಗೋದ್ರಲ್ಲಿದ್ದ ಏನಾಗುತ್ತೆ, ಗಾಂದ್ಲಿಗೆ ಏನಾದರೂ ನಿಮಗೆ ಜಾಗದ ಸಮಸ್ಯೆ ಆಗ್ಬೋದು. ಅಷ್ಟು ಬಿಟ್ಟರೆ ಓತ ಮರಿಗಳಲ್ಲಿ ಈ ಥರ ಕಡಿಮೆ ತೂಕ ಪಡ್ಕೊಂಡ್ರೂ ಕೂಡ ಹೆಚ್ಚು ಲಾಭ ಬರುತ್ತೆ. ಏಕೆ ಅಂತಂದರೆ ನಾವು ಕೊಡ್ತಾ ಇರೋ ತಿಂಡಿ ಕಡಿಮೆ ಆಗಿರೋದ್ರಲ್ಲಿದ್ದ, ಕೊಡ್ತಾ ಇರೋ ಫುಡ್ ಕಡಿಮೆ ಆಗಿರೋದ್ರಲ್ಲಿದ್ದ ನಮ್ಮ ಖರ್ಚು ಕಡಿಮೆ ಆಗುತ್ತೆ. ಹಿಂಗಾಗಿಬಿಟ್ಟು ನಮಗೆ ಈ ಓತ್ ಮರಿಗಳಲ್ಲಿ ಈ ಥರನೂ ವರ್ಕೌಟ್ ಆಗುತ್ತೆ. ಇದಕ್ಕಿಂತ ಬಹಳ ಮುಖ್ಯವಾದ ಒಂದು ವಿಚಾರ ಹೇಳಬೇಕು. ನೀವು ಯಾವುದೇ ಒಂದು ಟಗರು ಮರಿ ಬ್ಯಾಚ್ ತಂದರೂ ಕೂಡ 1-2 ಮೋಟಾಲಿಟಿ ಇರುತ್ತೆ, ಹಾಗೇ ಆಗುತ್ತೆ. 100 ತಂದರೆ 10, 15, 20 ಸತ್ತಿರೋ ಕೂಡ ಇದ್ದಾವೆ. ಆದರೆ ಈ ಓತ ಮರಿಗಳಲ್ಲಿ ಸಾಮಾನ್ಯವಾಗಿ ಒಂದೇ ಒಂದು ಸಾಯೋ ಅಂಥ ಚಾನ್ಸೇ ಇರೋದಿಲ್ಲ. ಯಾರಾದರೂ ಬ್ಯಾಚ್ಗಳಲ್ಲಿ ಡೂಪ್ ಹಾಕಿ ಕಾಯಿಲೆದೇನಾದ್ರು ಹಾಕಿದ್ರು ಕೂಡ ಅದು ನಮ್ಮ ಹತ್ರ ಬಂದ ಮೇಲೆ ಅದನ್ನು ವಾಸಿ ಮಾಡ್ಕೋಬೋದು. ಯಾಕೆ ಈ ಓತ್ ಮರಿಗಳು ಆ ಥರ ಕಾಯಿಲೆನ ನಿಗ್ರಹ ಮಾಡ್ಕೊಳ್ಳೋ ಶಕ್ತಿ, ಕಾಯಿಲೆ ಕಡಿಮೆ ಬಂದರೂ ಕೂಡ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ನಾವು ಹುಷಾರು ಮಾಡಿಸ್ಕೋಬೋದು. ನಾನು ಇಷ್ಟು 40 ಈ ಓತ್ ಮರಿಗಳು ತಂದಿದ್ದೀನಲ್ಲ, ಒಂದೇ ಒಂದು ಓಕಾಗಲಿಲ್ಲ. ಅದೇ ಲಾಸ್ಟ್ ಟೈಮ್ ನಾನು 40-42 ತಂದಿದ್ದೀನಲ್ಲ, ಆಗ ಎಷ್ಟು ಹೋದವು? 2 ಹೋದವು. ಏನಾಗುತ್ತೆ ಇಲ್ಲಿ ಅಂತಂದರೆ, 1 ಹೋದರೂ ಕೂಡ 2 ಹೋದರೂ ಕೂಡ ನಮ್ಮ ಲಾಭಾಂಶದಲ್ಲಿ ಪೂರಾ ಕಡಿತ ಆಗೋಗ್ಬಿಡುತ್ತೆ. ಈ ಟಗರು ಮರಿಗಳಲ್ಲಿ ಈ ಥರ ಮೋರ್ಟ್ಯಾಲಿಟಿ ಇರೋದ್ರಲ್ಲಿದ್ದ ಖಂಡಿತ ಆ ಲಾಭಾಂಶನೆಲ್ಲ ಸುಮಾರು ಕಿತ್ಕೊಂಡು ಹೋಗ್ಬಿಡುತ್ತೆ. ಹಿಂಗಾಗಿಬಿಟ್ಟು ಓತ್ ಮರಿಗಳ ಸಾಕಾಣಿಕೆ ಕೂಡ ಒಳ್ಳೆ ಲಾಭದಾಯಕ. ನಿರ್ವಹಣಾ ಕೂಲಿಗೆ ಒಳ್ಳೆ ಗೊಬ್ಬರ ಸಿಕ್ತು. ಇನ್ನು ಒಂದು ಪ್ರಾಣಿಗೆ 700 ರೂಪಾಯಿ ಬರುತ್ತೆ ತಿಂಗಳಿಗೆ. ಅಂದರೆ 10 ಪ್ರಾಣಿಗಳಿಗೆ 7,000, 30ಕ್ಕೆ 7 3 21, 20,000 ಬರುತ್ತಲ್ವ. ಅದೇ ಥರ 50 ಸಾಕಿದ್ರೆ, 100 ಸಾಕಿದ್ರೆ, 200 ಸಾಕಿದ್ರೆ ಎಷ್ಟು ಬರುತ್ತೆ ಅನ್ನೋದನ್ನು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಈಗ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಕ್ರೇಜು ಟಗರು ಮರಿ ಅಂತ. ಮಾರ್ಕೆಟ್ನಲ್ಲಿ ಹೆಚ್ಚು ಟಗರು ಮರಿನೇ ಇದ್ದಾಗ ಓತ್ ಮರಿಗೆ ಡಿಮ್ಯಾಂಡ್ ಬರುತ್ತೆ. ಎಷ್ಟೋ ಜನ ಏನು ಮಾಡ್ತಾರೆ ಅಂತಂದರೆ, ನಾವು ಈ ಟಗರು ತಿನ್ನೋದಿಲ್ಲ, ಓತ್ ಮರಿಗಳು ತಿಂತೀವಿ ಅಂತಾರೆ. ನಾವು ಪಾವಗಡ ಸಂತೆಯಲ್ಲೇ ನೋಡ್ತೀವಿ, ಈ ತಮಿಳ್ನವರೆಲ್ಲ ಕಂಪ್ಲೀಟ್ ಅವರು ಒಂದೇ ಬಂದು ಟಗರು ಹಾಕೋದಿಲ್ಲ, ಕುರಿ ಜಾತಿ ಹಾಕೋದಿಲ್ಲ. ಅವರು ತಗೊಂಡೋಗೋದೆಲ್ಲ ಕಂಪ್ಲೀಟ್ ಶಿಪ್ ವ್ಯಾನ್ಗಳು ಬಂದಿರ್ತವೆ. ಅದ್ರ ತುಂಬ ನೀವು ಎಲ್ಲೇ ನೋಡಿ ಓತ್ ಮರಿಗಳಾಗ್ತಾರೆ. ತೀರಾ ಸಿಗಲಿಲ್ಲ ಅಂತಂದರೆ ಹೆಣ್ಣು ಮೇಕೆಗಳಾದರೂ ಹಾಕ್ತಾರಾಗಲಿ, ಈ ಟಗರಾಗಲಿ ಕುರಿ ಜಾತಿ ಆಗಲಿ ಅವರು ತಗೊಬೋದೇ ಇಲ್ಲ. ಯಾವಾಗ ಮಾರ್ಕೆಟ್ನಲ್ಲಿ ಈಗ ಒಂದು ಮಾಲು ಕಡಿಮೆ ಆಗುತ್ತೋ, ಒಂದು ಮಾಲು ಹೆಚ್ಚಾಗುತ್ತೋ, ಕಡಿಮೆ ಆದ ಮಾಲಿಗೆ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಹಿಂಗಾಗಿಬಿಟ್ಟು ಟೈಮ್ ಬಿದ್ದರೆ ಈ ಲೈವ್ ವೆಯ್ಟ್ ಏನು 500 ರೂಪಾಯಿ ಅಂತ ನಾನು ಹೇಳಿದೆ ಕೆ ಜಿಗೆ, ಅದಕ್ಕೂ ಹೆಚ್ಚೇ ಇಡೋಕ್ಕೆ ಕೂಡ ರೆಡಿ ಆಗ್ತಾರೆ. ಹಾಗಾಗಿಬಿಟ್ಟೆ ನಾನು ಆಗಲೇ ಹೇಳಿದ್ನಲ್ಲ, ಎಲ್ಲರೂ ಒಂದು ಕಡೆ ನುಗ್ಗಿದ್ರೆ ಇನ್ನೊಂದು ಕಡೆ ನುಗ್ಗೋದ್ರಲ್ಲಿ ಒಂದು ಜಾಣತನ ಇದೆ ಅಂತಂದು ನಾನಂತೂ ನಂಬಿದ್ದೀನಿ. ಅದಕ್ಕಾಗಿ ಇದು ಲಾಭಾಂಶ ತರ್ಬೋದು. ಈಗ ಮುಂದೆ ಈಗ ನಾನು ಏನು ವರ್ಷ ಇಟ್ಕೋಬೇಕು ಅಂದ್ಕೊಂಡಿದ್ದೀನಿ, ಬೇಕಾದರೆ ಈ ಫುಡ್ನಲ್ಲಿ ಕೊಡೋ ಕಾಳಿನಲ್ಲಾಗಲಿ ಒಟ್ಟಿನಲ್ಲಾಗಲಿ ಹೆಚ್ಚಿಸ್ಕೊತಾ ಹೋಗ್ಬೋದು. ಅದಕ್ಕೆ ಖರ್ಚು ಹೆಚ್ಚಾದರೆ ಇಲ್ಲಿ ಲೈವ್ ವೆಯ್ಟ್ ಕೂಡ ಹೆಚ್ಚಾಗಿ ಬರುತ್ತೆ. 2 ಕೆ ಜಿ ಬರೋ ಬದಲು 3-4 ಕೆ ಜಿನೂ ಬಂದೇ ಬರುತ್ತೆ. ಹಿಂಗಾಗ್ಬಿಟ್ಟು ಓತ್ ಮರಿಗಳಲ್ಲಿ ಒಳ್ಳೆ ಲಾಭಾಂಶನೂ ಇರುತ್ತೆ. ಲೈವ್ ಆಗಿ ನಿಮಗೆ ಇದನ್ನು ತೋರಿಸೋಣ ಅಂತಂದು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮುಂದೆ ಸುಮಾರು 3 ತಿಂಗಳಿಗೊಂದ್ಸತಿ, 4 ತಿಂಗಳಿಗೊಂದ್ಸತಿ, ಅಥವಾ ಮಾರಿದಾಗಾದರೂ ನನಗೆ ಎಷ್ಟು ಖರ್ಚು ಬಂತು, ಎಷ್ಟು ಲಾಭ ಬಂತು, ಆಮೇಲೆ ಎಷ್ಟು ಹೋಗ್ತಾ
ವೆಯ್ಟ್ ಗೇನ್ ಆಗ್ತಾ ಬಂತು. ಇದನ್ನೆಲ್ಲ ನಿಮಗೆ ಡೀಟೈಲಾಗಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ಓಕೆ. ತೀಟೆ ಒಂದು ಯೂಟ್ಲಿಗೆ ಬಂದಿರೋದು ಆಗ ನೋಡಿ, ಎಷ್ಟು ಕಂಟ್ರೋಲ್ ಮಾಡಿಕೊಂಡು ವಿಡಿಯೋದಲ್ಲಿ ಚೆನ್ನಾಗಿ ಹಿನ್ನೆಲೆ ಕಾಲಲ್ಲಿ ಅಂತಂದು ಇಟ್ಕೊಂಡ್ರೆ ಹಂಗೂ ಹಿಂಗೂ ಒಂದು ಎಗರೋಗಿಬಿಡ್ತು. ಈ ತೀಟೆಗೆ ತಕ್ಕಂತೆ ನಮಗೆ ಈ ಗೋಂದ್ಲಿ ವ್ಯವಸ್ಥೆ ಕೂಡ ಇರಬೇಕಾಗುತ್ತೆ. ಅದಕ್ಕೆ ನಾನು ಬೇರೆ ವಿಡಿಯೋನೇ ಮಾಡಬೇಕಾಗುತ್ತೆ. ಗೋಂದ್ಲಿ ವ್ಯವಸ್ಥೆ ಓತ ಮರಿಗಳಿಗೆ ಒಂದು ಸಪರೇಟ್, ಟಗರು ಮರಿಗಳಿಗೆ ಇರೋ ಗೋಂದ್ಲಿ ವ್ಯವಸ್ಥೆ ಈ ಓತ ಮರಿಗಳಿಗೆ ಸೆಟ್ ಆಗೋದಿಲ್ಲ. ಯಾಕೆ ಏನು ಅಂತಂದು ಮುಂದೆ ವಿಡಿಯೋ ಮಾಡಿ ನಿಮಗೆ ಹೇಳ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆಯಿತು. ಮತ್ತು ನಾನು ಹೇಳಿದ್ದು ಈ ಕ್ಯಾಲ್ಕುಲೇಷನ್ ಏನಿದೆ, ಟಗರು ಮರಿ ತರೋ ಬದಲು ಈ ಓತ ಮರಿ ತಂದಿರೋ ಕ್ಯಾಲ್ಕುಲೇಷನ್ ಏನಿದೆ, ಇದರ ಲಾಭದ್ದು ನಷ್ಟದ್ದು ಏನಿದೆ, ಇದನ್ನೆಲ್ಲ ನೀವು ತಿಳ್ಕೊಂಡ್ರಿ ಅಂತ ಭಾವಿಸಿದ್ದೀನಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.